ಹಾಗೆಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ 5ನೇ ಎಪಿಸೋಡ್ ಸ್ಟ್ರೀಮ್ ಆಗ್ತಾ ಇದೆ ಜಿಯೋ ಹಾಟ್ಸ್ಟಾರ್ ಆ್ಯಪಲ್ಲಿ ಅಂತಲೇ ಹೇಳ್ತಾ. 5ನೇ ಎಪಿಸೋಡಲ್ಲಿ ಏನೇನು ನಡೀತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಇವತ್ತು. ಆ್ಯಂಡ್ ನಿನ್ನೆ ಎಪಿಸೋಡ್ ಹೋಲಿಸ್ಕೊಂಡ್ರೆ, ಅಂದರೆ 4ನೇ ಎಪಿಸೋಡ್ ಹೋಲಿಸ್ಕೊಂಡ್ರೆ ಇವತ್ತಿನ ಎಪಿಸೋಡಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಎಂಟರ್ಟೈನಿಂಗ್ ಆಗಿತ್ತು ಅಂತಲೇ ಹೇಳ್ತೀನಿ. ಎಲ್ಲದ್ರ ಬಗ್ಗೆ ಮಾತಾಡೋಣ. ಇವತ್ತಿನ ಎಪಿಸೋಡ್ ಶುರುವಾಗಿರುವಂಥದ್ದು ಹೋಲ್ಡಲ್ಲಿದ್ದಂಥ ಕಂಟೆಸ್ಟೆಂಟ್ಗಳಿಗೆ ಅಲ್ಲಿ ಟಾಸ್ಕ್ ನಡೀತಾ ಇತ್ತು. 2ನೇ ಟಾಸ್ಕು, ನಿನ್ನೆ ಒಂದು ಟಾಸ್ಕ್ ನಡೀತು ವ್ಯಾಕ್ಸ್ ಮಾಡ್ಕೊಳ್ಳೋವಂಥದ್ದು. ಅದರಲ್ಲಿ ಅಭಿಷೇಕ್ ಅವರು ಸೆಲೆಕ್ಟ್ ಆಗಿ ಆಯ್ಕೆ ಆಗಿದ್ರು. ಜೊತೆಗೆ ಇವತ್ತು ಒಂದು ಎಪಿಸೋಡಲ್ಲಿ ಫಸ್ಟ್ ಟಾಸ್ಕ್ ಕೊಡ್ತಾರೆ. ಅದು ಗೌರಿ ಮತ್ತು ಪ್ರಿಯಾಂಕಾ ಅವ್ರ ಮಧ್ಯೆ ನಡೆಯುತ್ತೆ. ಅದು ಯಾವ ರೀತಿಯಲ್ಲಿ ಟಾಸ್ಕ್ ಇದೆ ಅಂತಂದರೆ ಡೆಸ್ಟ್ರಾಯ್ ಮಾಡೋವಂಥದ್ದು. ಅದು ಮೊಬೈಲ್ನ ಡೆಸ್ಟ್ರಾಯ್ ಮಾಡೋವಂಥ ಒಂದು ಟಾಸ್ಕ್ನ ಕೊಡ್ತಾರೆ ಅಲ್ಲಿ ಗೌರಿ ಆ್ಯಂಡ್ ಪ್ರಿಯಾಂಕಾ ಅವ್ರಿಗೆ. ಇದರಲ್ಲಿ ಪ್ರಿಯಾಂಕಾ ಅವರು ತಮ್ಮ ಒಂದು ಮೊಬೈಲ್ನ ಡೆಸ್ಟ್ರಾಯ್ ಮಾಡ್ತಾರೆ ಕಂಪ್ಲೀಟಾಗಿ. ಬಟ್ ಗೌರಿ ಅವರು ಇಲ್ಲ, ಅವರು ಟ್ರೈ ಕೂಡ ಮಾಡಲಿಲ್ಲ. ಟ್ರೈ ಅನ್ನೋದಕ್ಕಿಂತ ಅವ್ರಿಗೆ ಇಂಟೆನ್ಷನ್ನೇ ಇರಲಿಲ್ಲ ಮಾಡಬೇಕು ಅನ್ನೋವಂಥದ್ದು. ನಿಧಾನಕ್ಕೆ ಬೀಸಾಕ್ತಾ ಇದ್ರು ಹೊರತು ಮೊಬೈಲ್ ಒಡೆದು ಹೋಗಲಿ ಅನ್ನೋ ಒಂದು ಕಾರಣಕ್ಕೆ ಅವರು ಮೊಬೈಲ್ನ ಒಡೆದಾಗ್ತಾ ಇರಲಿಲ್ಲ. ಬಟ್ ಇವಾಗ ಇನ್ನೊಂದು ಡಿಬೇಟ್ ಏನು ಅಂತಂದರೆ, ಮೊಬೈಲ್ ಒಡೆದಾಕೋ ರೀತಿಯಲ್ಲಿ ಆ ಥರ ಟಾಸ್ಕ್ ಕೊಡಬೇಕಾ ಅಂತ. ಯಾಕಂದರೆ ಇವಾಗ ಅವರು ಒಡೆದಾಕಿದ್ರು ಕೂಡ ಯಾರ್ದು ಇಂಟೆನ್ಸ್ ಆಗಿರುತ್ತೆ ಅವ್ರಿಗೇನೆ ಅವರು ಸೆಲೆಕ್ಟ್ ಮಾಡುವಂಥದ್ದು. ಒಬ್ಬರಿಗೆ ರಿಜೆಕ್ಟ್ ಮಾಡಲೇಬೇಕು. ಮೊಬೈಲ್ ಹೊಡೆದ ಮೇಲೂ ಕೂಡ ರಿಜೆಕ್ಟ್ ಆಗಬೇಕು ಅಂತಂದರೆ ಯಾಕೆ ಹೊಡಿಬೇಕು ಅನ್ನೋದು ಕೂಡ ಕೆಲವ್ರದ್ದು ಇರುತ್ತೆ. ಓಕೆ, ಆಮೇಲೆ ಅದರಲ್ಲಿ ಸುಮಾರು ಅವ್ರ ಮೆಮೊರೀಸ್ ಇರುತ್ತೆ, ಡಾಟಾ ಇರುತ್ತೆ, ಎಲ್ಲನೂ ಹೊಡೆದಾಕಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಕೆಲವು ಐಫೋನ್ ಇದ್ರಂತೂ ಇನ್ನೂ ಕಷ್ಟ, 1.5 ಲಕ್ಷ ಎಲ್ಲ ಇರುತ್ತೆ. ಅಂಥದ್ದನ್ನ ಹೊಡೆದಾಕಬೇಕು ಅಂದರೆ ತುಂಬ ಕಷ್ಟ. ಬಟ್ ಪ್ರಿಯಾಂಕಾ ಅವ್ರು ಹೊಡೆದಾಕಿದ್ರು. ಅವ್ರ ಮೊಬೈಲ್ ಯಾವುದು ಅಂತ ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ. ಬಟ್ ಈ ಕಡೆ ಗೌರಿ ಅವರು ಹೊಡಿಲಿಲ್ಲ, ಜಸ್ಟ್ ಸುಮ್ಮನೆ ಟ್ರೈ ಮಾಡಿದ್ರು. ಗಾರ್ಡ್ ಏನೋ ಹೊಡೆದೋಯ್ತು ಅಂತ ಅನ್ಸುತ್ತೆ. ಗಾರ್ಡ್ ಸ್ಕ್ರೀನ್ ಡ್ಯಾಮೇಜ್ ಆಗಿದೆ ಆ್ಯಂಡ್ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಟ್ರೈ ಮಾಡಲಿಲ್ಲ ಅನ್ನೋವಂಥದ್ದು ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು. ಹೊಡಿಲಿ ಅನ್ನೋವಂಥ ಕಾರಣಕ್ಕೆ ಅವ್ರು ಹೊಡಿಲಿಲ್ಲ. ಖಂಡಿತವಾಗಲೂ ಕಾಳಜಿ ಇದ್ದಿರುತ್ತೆ ಮೊಬೈಲ್ ಯಾರ್ದಾದ್ರೂ ಇದ್ರೂ ಕೂಡ. ಬಟ್ ಜಡ್ಜಸ್ ಅವರು ಆ್ಯಂಡ್ ಆ್ಯಂಕರು ಕೂಡ ಅವ್ರ ಮೇಲೆ ಸ್ವಲ್ಪ ಗರಂ ಆದರು. ನೀವು ಟ್ರೈ ಮಾಡಲಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಿರಂಜನ್ ಎಲ್ಲ ಗರಂ ಆದರು. ನಿರಂಜನ್ ಅಷ್ಟೊಂದು ಗರಂ ಆಗೋವಂಥ ಅವಶ್ಯಕತೆ ಇರಲಿಲ್ಲ. ನಿಮ್ದು ಏನು ಕೆಲಸ ಅಷ್ಟು ಮುಚ್ಕೊಂಡು ಮಾಡಬೇಕು ಆ್ಯಂಕರಿಂಗು. ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಇದು ಮಾಡಲಿಕ್ಕೆ ಅಷ್ಟು ಕಷ್ಟಪಟ್ಟಿದ್ದೀವಿ, ನಿಮಗಿಷ್ಟು ಸುಲಭವಾಗಿ ಸಿಕ್ಕಿದೆ ಹಾಗೆ ಹೀಗೆ ಅಂತೆಲ್ಲ ಪುಂಗ್ಬಿಟ್ಟ ಆಸಾಮಿ. ನೀವು ಬಿಗ್ ಬಾಸ್ ಮನೆಗೆ ಹೋದಾಗ ಪ್ರಥಮ ಸೀಸನಲ್ಲಿ ಏನು ಕಿತ್ತು ಗುಡ್ಡೆ ಹಾಕಿದ್ರಂತ ನಾವು ನೋಡಿದ್ದೀವಿ. ಏನು ಅವ್ರೇನು ಕಂಟೆಸ್ಟೆಂಟ್ ಇವನ್ನ ಬಂದಿದ್ದಾರೆ ಮಾಡ್ತಾರೆ. ಯಾವನಾದ್ರೂ ಫೋನ್ ಹೊಡೆದಾಕು ಅಂದರೆ ಆಗ್ಬಿಡುತ್ತಾ? ಐಫೋನ್ ಅಂತೆಲ್ಲ ತಂದುಬಿಟ್ಟು ಅದು ಆಡಿಷನ್ ಲೆವೆಲಲ್ಲಿ 1.5 ಲಕ್ಷ ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೆ ಕೊಡ್ತೀರಾ? ಬೇರೆದೆಲ್ಲ ಓಕೆ, ತಲೆ ಬಳಸ್ಕೊಳ್ಳಿ ಕೂದಲು ಬರುತ್ತೆ. ಅವ್ರು ಎಷ್ಟು ಕಷ್ಟಪಟ್ಟು ತೊಗೊಂಡಿರ್ತಾರೆ ಅಥವಾ ಯಾರಾದರೂ ಗಿಫ್ಟ್ ಕೊಟ್ಟಿರ್ತಾರೆ. ಇವಾಗ ಪ್ರಿಯಾಂಕಾ ಹೊಡೆದಾಕಿದ್ರೆ ಅಂದ್ರೆ ಅಲ್ಲಿ ಎಷ್ಟು ಡಾಟಾ ಇತ್ತು ಅವ್ರಿಗೂ ಬೇಜಾರಾಗೇ ಆಗುತ್ತಲ್ಲ. ಅರ್ಥ ಮಾಡ್ಕೊಬೇಕು, ಸುಮ್ಮನೆ ಎಗರಾಡೋದಲ್ಲ ಬೇರೆಯವ್ರ ಮೇಲೆ. ಆ್ಯಂಡ್ ಇದಾದಮೇಲೆ ಐಸ್ ಚಾಲೆಂಜ್ ಕೊಡ್ತಾರೆ, ಎಂಡೂರೆನ್ಸ್ ಟಾಸ್ಕು. ಯಾರು ಜಾಸ್ತಿ ಹೊತ್ತು ಕುತ್ಕೊತಾರೆ ಐಸ್ ಒಳಗಡೆಗೆ ಅವರು ವಿನ್ ಅನ್ನೋ ರೀತಿಯಲ್ಲಿ. ಇಲ್ಲಿ ಅದಕ್ಕೆ ಚಾಲೆಂಜಿಗೆ ಬಂದಂಥದ್ದು ವಿಕಾಸ್ ಆ್ಯಂಡ್ ಮಾನ್ಸ್ಟರ್, ಅದೇ ಹೆಲ್ಮೆಟ್ ಮ್ಯಾನು. ಇಬ್ಬರು ಕೂಡ ಸಖತ್ ಒಂದು ಟಫ್ ಕಾಂಪಿಟೇಷನ್ ಕೊಟ್ಟರು ಅಂತಲೇ ಹೇಳ್ಬೋದು. ಇಲ್ಲಿ ಸ್ವಲ್ಪ ವಿಕಾಸ್ ಅವರು ಸ್ವಲ್ಪ ಅಲ್ಲಿ ನಡುಗ್ತಾ ಇದ್ರು. ಆ ಒಂದು ಬೇಸಿಸ್ ಮೇಲೆ ಕೊನೆವರೆಗೂ ಕೂಡ ನಿಂತ್ಕೊಂಡಿದ್ರು. ಇಬ್ಬರು ಕೂಡ 22 ನಿಮಿಷದವರೆಗೂ ಕೂಡ ನಿಂತ್ಕೊತಾರೆ. ಅದಾದಮೇಲೆ ಇಲ್ಲಿ ಜಡ್ಜಸ್ ಅವ್ರು ಡಿಸೈಡ್ ಮಾಡ್ತಾರೆ ಯಾರು ಕರೆಕ್ಟಾಗಿ ನಿಂತ್ಕೊಂಡಿದ್ರು, ಅಂದರೆ ಈ ಸ್ಟಡಿಯಾಗಿ ಕುತ್ಕೊಂಡಿದ್ರು ಅನ್ನೋ ರೀತಿಯಲ್ಲಿ. ಅಲ್ಲಿ ವಿಕಾಸ್ ಅವರು ಸ್ವಲ್ಪ ಎಲ್ಲೋ ನಡಗಿರೋವಂಥದ್ದು ಅವ್ರಿಗೆ ಕಾಣಿಸಿದ್ದಂತ ಅನ್ಸುತ್ತೆ. ಅದಕ್ಕೋಸ್ಕರ ಅವರು ವಿಕಾಸ್ ಅವ್ರನ್ನ ರಿಸೆಕ್ಟ್ ಮಾಡಿ ಮಾನ್ಸ್ಟರ್, ಅದೇ ಹೆಲ್ಮೆಟ್ ಮ್ಯಾನ್ ಅವರನ್ನು ಸೆಲೆಕ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ಚಾಲೆಂಜ್ ಕೊಡ್ತಾರೆ 3 ಜನಕ್ಕೆ. ಅದರಲ್ಲಿ ಅಮೆರಿಕಾದಿಂದ ಬಂದಿರ್ತಾರಲ್ಲ ಅವರು, ಆಮೇಲೆ ಅಂಕಿತಾ, ಅದ್ರ ಜೊತೆಗೆ ಇಲ್ಲಿ ಮ್ಯಾಜಿಷಿಯನ್. ಅವರಿಗೆ ಒಂದು ಫುಡ್ ಚಾಲೆಂಜ್ ಕೊಡ್ತಾರೆ. ಕೈ ಯೂಸ್ ಮಾಡ್ದೇನೆ ಯಾರು ಆ ಒಂದು ಟೈಮ್ ಒಳಗಡೆಗೆ ಬೇಗ ತಿಂಡಿ ಜಾಸ್ತಿ ತಿಂತಾರೆ ಅವ್ರಿಗೆ ಸೆಲೆಕ್ಟ್ ಮಾಡ್ತಾರೆ ಅಂತ. ಅದರಲ್ಲಿ ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡಿ ಆ್ಯಂಡ್ ಚೆನ್ನಾಗಿ ಖಾಲಿ ಮಾಡಿದ್ದು ಕೂಡ ಅವರು ಯಾರು ಸಣ್ಣಕ್ಕಿದ್ರಲ್ಲ ಅಂಕಿತಾ, ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ ವಾಮಿಟ್ ಮಾಡಿದ್ರು ಅಂತ ಅನ್ಸುತ್ತೆ. ವಾಮಿಟ್ ಮಾಡೋಂಗಿಲ್ಲ, ಅದನ್ನು ಉಗುಳೋ ಆಗಿಲ್ಲ. ಆ ಥರದ್ದು ಇದಿತ್ತು, ರೂಲ್ಸ್ ಇತ್ತು. ಬಟ್ ಅವ್ರು ತುಂಬ ಚೆನ್ನಾಗಿ ಖಾಲಿ ಮಾಡಿದರು. ಬಟ್ ಒನ್ ಟೈಮಲ್ಲಿ ಅವರು ವಾಮಿಟ್ ಮಾಡಿದ್ರು ಅಂತ ಅನ್ಸುತ್ತೆ, ಹೊರಗಡೆ ಇದು ಹಾಕಿದ್ರು. ಅದಕ್ಕೋಸ್ಕರ ಅವರು ಔಟ್ ಆಗ್ತಾರೆ. ಅದಾದಮೇಲೆ ಇಲ್ಲಿ ಮ್ಯಾಜಿಷಿಯನ್ ಅವರು ಕೂಡ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಅಮೆರಿಕದಿಂದ ಬಂದಿದ್ರಲ್ಲ ಅವರು ಸ್ವಲ್ಪ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ರು. ಆ್ಯಂಡ್ ಎಲ್ಲೂ ವಾಮಿಟ್ ಏನು ಇರಲಿಲ್ಲ. ಅದಕ್ಕೋಸ್ಕರ ಅವ್ರನ್ನ ಸೆಲೆಕ್ಟ್ ಮಾಡಿ ಅಂಕಿತಾ ಬಿ ಆ್ಯಂಡ್ ಆ ಮ್ಯಾಜಿಷಿಯನ್ ಇಬ್ಬರನ್ನೂ ಕೂಡ ರಿಜೆಕ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿಗೆ ಈ 60 ಜನರ ಒಳಗಡೆ ಏನಿತ್ತಲ್ಲ ಹೋಲ್ಡ್ ಮಾಡಿದ್ದಂಥದ್ದು ಇದೆಲ್ಲ ಕಂಪ್ಲೀಟ್ ಆಗಿದೆ. ಎಲ್ಲರೂ ಕೂಡ ಇವಾಗ ಸೆಲೆಕ್ಟ್ ಆಗಿರುವಂಥವ್ರು. ಅದ್ರ ಜೊತೆಗೆ ಸ್ಟಾರ್ ಏನು ಕಂಟೆಸ್ಟೆಂಟ್ ಇದ್ದಾರಲ್ಲ ಅವರು ಕೂಡ 2 ಟೀಮ್ ಆಗುತ್ತೆ ಇವಾಗ. ಅದರಲ್ಲಿ ಇವಾಗ ಸ್ಟಾರ್ ಕ್ಯಾಪ್ಟನ್ ಆದಂತಹ 5 ಜನ ಇದ್ದಾರೆ. 4 ಜನರನ್ನ ಟೀಮ್ ಕ್ಯಾಪ್ಟನ್ ಆಗಿ ಮಾಡ್ತಾರೆ. ಆ್ಯಂಡ್ ಜಡ್ಜಸ್ಸು ಆ ಟೀಮ್ನ ಮೆಂಟರ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಆ ಮೆಂಟರು ತಮ್ಮ ಒಂದು ತಂಡದ ಕ್ಯಾಪ್ಟನ್ ಯಾರು ಅಂತ ಚೂಸ್ ಮಾಡಬೇಕಾಗತ್ತೆ. ಈ ಸ್ಟಾರ್ ಕಂಟೆಸ್ಟೆಂಟಲ್ಲಿ ಎಲ್ಲರೂ ಕೂಡ ಚೂಸ್ ಮಾಡ್ತಾರೆ. ಹೇಮಲತಾ ಅವ್ರನ್ನ ಚೂಸ್ ಮಾಡ್ತಾರೆ, ಕುಮಾರಿ ಅವ್ರನ್ನ ಒಬ್ಬರು ಚೂಸ್ ಮಾಡ್ತಾರೆ, ಆ್ಯಂಡ್ ಅವ್ರ ಅಂಕಲ್ ಇದ್ದಾರಲ್ಲ ಗೌಂಡಿ, ಅವ್ರನ್ನ ಒಬ್ರು ಚೂಸ್ ಮಾಡ್ತಾರೆ. ಆ್ಯಂಡ್ ಲಕ್ಷ್ಮೀಗೌಡಾಗಿ ಒಬ್ರು ಚೂಸ್ ಮಾಡ್ತಾರೆ. ಬಟ್ ಇಲ್ಲಿ ಪೂರ್ಣಿಮಾ ಅವ್ರಿಗೆ ಯಾರೂ ಚೂಸ್ ಮಾಡಲಿಲ್ಲ ಮೆಂಟರ್ಗಳು. ಅವರ ಒಂದು ತಂಡದ ಕ್ಯಾಪ್ಟನ್ ಆಗಿ ಮಾಡಲಿಕ್ಕೆ
ಒಂದು ಆಪ್ಷನ್ ಕೊಡ್ತಾರೆ ಪೂರ್ಣಿಮಾ ಅವರಿಗೆ, ಅದೇನು ಅಂತಂದರೆ ಈ ಒಂದು 4 ಜನರಲ್ಲಿ ನಿಮ್ಗೆ ಯಾರು ಸ್ಟ್ರಾಂಗ್ ಅನಿಸ್ತಾರೆ, ಯಾರು ವೀಕ್ ಅಂತ ಅನಿಸ್ತಾರೆ ಅಂತಂದಾಗ ಸ್ಟ್ರಾಂಗ್ ಅಂತ ಬಂದು ಲಕ್ಷ್ಮೀಗೌಡ ಅವ್ರ ಹೆಸರು ಹೇಳ್ತಾರೆ, ವೀಕ್ ಅಂತ ಬಂದಾಗ ಕುಮಾರಿ ಅವ್ರ ಹೆಸರು ಹೇಳ್ತಾರೆ. ಸೊ ಅವಾಗ ಕುಮಾರಿ ಮತ್ತು ಪೂರ್ಣಿಮಾ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ, ಅದೇ ಬಲೂನ್ ಹೊಡೆದಾಕುವಂಥ ಟಾಸ್ಕು. ಸ್ವಲ್ಪ ಫಿಸಿಕಲ್ ಟಾಸ್ಕೇನೆ ಅದು. ಕುಮಾರಿ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ, ಬಿಕಾಸ್ ಫಿಸಿಕಲ್ ಅಂತ ಬಂದಾಗ ಸ್ವಲ್ಪ ಅವರು ಚಿಕ್ಕವರು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಖಂಡಿತವಾಗ್ಲೂ ಅದು ವಿನ್ ಆಗಿರೋವಂಥದ್ದು ಪೂರ್ಣಿಮಾ ಅವರೇನೆ. ಸೊ ಕುಮಾರಿ ಅವರು ಸೋಲ್ತಾರೆ. ಅಗೇನ್ ಇವಾಗ ಕ್ಯಾಪ್ಟನ್ ಆಗಿ ಪೂರ್ಣಿಮಾ ಅವರು ರೀಪ್ಲೇಸ್ ಮಾಡ್ತಾರೆ ಕುಮಾರಿ ಅವರಿಗೆ. ಆ್ಯಂಡ್ ಕುಮಾರಿ ಅವರು ನಾರ್ಮಲ್ ಸೆಲೆಕ್ಷನ್ ಪ್ರೊಸೆಸಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಇದಾದಮೇಲೆ ಇವಾಗ ಕ್ಯಾಪ್ಟನ್ಗಳೇನಾಗಿದ್ದಾರಲ್ಲ, ಸೊ 4 ಜನ ಕ್ಯಾಪ್ಟನ್ಗಳಾಗಿದ್ದಾರೆ. ಸೊ ಅವರು ಇವಾಗ ಟೀಮ್ನ ಕಟ್ಟೋವಂಥ ಸಮಯ. ಸೊ ಅದಕ್ಕೋಸ್ಕರ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಸೊ ಅವ್ರಿಗೆ ಟಾಸ್ಕ್ಗಳನ್ನ ಕೂಡ ಕೊಡ್ತಾರೆ. ಸೊ ಫಿಸಿಕಲ್ ಟಾಸ್ಕ್ ಆದರೂ ಆಗಿರ್ಬೋದು, ಆ್ಯಂಡ್ ಸೊ ಬುದ್ಧಿವಂತಿಕೆ ಟಾಸ್ಕ್ ಆದರೂ ಆಗಿರ್ಬೋದು. ಸೊ ಅದರಲ್ಲಿ ಯಾರು ಗೆಲ್ತಾರೆ ಅಥವಾ ಯಾರು ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ, ಸೊ ಅದರ ಬೇಸಿಸ್ ಮೇಲೆ ಸೊ ಕ್ಯಾಪ್ಟನ್ಗಳಿಗೆ ಕೆಲವೊಂದು ಕಾಯಿನ್ಸ್ಗಳನ್ನ ಕೊಟ್ಟಿರ್ತಾರೆ. ಸೊ ಆ ಕಾಯಿನ್ಸ್ಗಳನ್ನ ಕೊಟ್ಟು ಸೊ ಅವ್ರನ್ನ ಖರೀದಿ ಮಾಡಬೇಕಾಗುತ್ತೆ. ಸೊ ಆ ರೀತಿಯಲ್ಲಿ ನಡೆಯುವಂಥ ಪ್ರೊಸೆಸ್ಸು. ಸೊ ಅಲ್ಲಿ ಫಸ್ಟ್ ಟಾಸ್ಕ್ ಕೊಟ್ಟಿರುವಂಥದ್ದು ಫಿಸಿಕಲ್ ಟಾಸ್ಕು, ಗೊತ್ತಿದೆ ನಿಮಗೆ ಆಲ್ರೆಡಿ. ಸೊ ಅದರಲ್ಲಿ 4 ಜನ ಇರ್ತಾರೆ. ಸೊ ಅಲ್ಲಿ ರಿಂಗ್ ಹಾಕುವಂಥದ್ದು ಪೋಲ್ಗೆ ತುಂಬ ಚೆನ್ನಾಗಿ ಮಾಡಿರುವಂಥದ್ದು ಶಾಸ್ತ್ರಿ. ಮೇ ಬಿ ಅನ್ಕೊಂಡಿರಲಿಲ್ಲ ನಾವು ಆ ರೇಂಜಿಗೆ ಹಾಕ್ತಾರೆ ಅಂತ. ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಲೇಡಿ ಕಂಟೆಸ್ಟೆಂಟ್ ಇದ್ರು, ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಮಾಸ್ಕ್ ಮ್ಯಾನ್ ಇದ್ರಲ್ಲ, ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಈ 4 ಜನರಲ್ಲಿ ಸೊ ಆ ಕ್ಯಾಪ್ಟನ್ಗಳು ಸೊ ಯಾರ್ಯಾರನ್ನ ತೊಗೊಬೇಕು ಅನ್ನೋದು ಕೂಡ ಅವರೇ ನಿರ್ಧಾರ ಮಾಡಬೇಕಾಗುತ್ತೆ. ಆ ಒಂದು ಕೆಲವೊಂದು ಕಾಯಿನ್ಗಳನ್ನ ಕೊಟ್ಟು, ಒಂದು ಬ್ಲ್ಯಾಕ್ ಬರುತ್ತೆ, ಆಮೇಲೆ ಒಂದು ಬ್ರಾಂಜ್ ರೀತಿಯಲ್ಲಿ, ಆಮೇಲೆ ಗೋಲ್ಡು ಮತ್ತು ಸಿಲ್ವರ್ ಈ ಥರ ಇರುತ್ತೆ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಒಂದು ಟಾಸ್ಕ್ ಕೊಟ್ಟಿರುವಂಥದ್ದು ಬಲೂನ್ ಟಾಸ್ಕು. ಸೊ ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿರುವಂಥದ್ದು ದೀಕ್ಷಾ ಅಂತ ಅನಿಸುತ್ತೆ, ಫಸ್ಟ್ ಕಂಟೆಸ್ಟೆಂಟ್ ಬಂದಿದ್ರಲ್ಲ. ಸೊ ಈ 60 ಮೆಂಬರ್ಸಲ್ಲಿ ಫಸ್ಟ್ ಆಡಿಯನ್ಸಲ್ಲಿ ಬಂದಿದ್ರಲ್ಲ, ಸೊ ಅವರು ಇದರಲ್ಲಿ ವಿನ್ ಆಗುವಂಥದ್ದು ಅಂತಲೇ ಹೇಳ್ತೀನಿ. ಓಕೆ, ಅದರಲ್ಲಿ ಅನನ್ಯ ರಾವ್ ಅವರಿಗೆ ಪಾಪ ಕಲರ್ಸ್ ಇದನ್ನೇ ಗೊತ್ತಾಗಲಿಲ್ಲ. ಇಂಗ್ಲೀಷಲ್ಲಿ ಹೇಳಿದ್ರೆ ಗೊತ್ತಾಗ್ತಿತ್ತೇನೋ, ಕನ್ನಡದಲ್ಲಿ ಗೊತ್ತಾಗಲಿಲ್ಲ ಅವ್ರಿಗೆ. ತುಂಬ ಕಷ್ಟಪಟ್ಟರು. ಸೊ ಇದೇ ಪ್ರಾಬ್ಲಮ್ ಆಗುವಂಥದ್ದು, ಕನ್ನಡ ಗೊತ್ತಿಲ್ಲದವ್ರಿಗೆ ಕರ್ಕೊಂಡು ಬಂದುಬಿಟ್ರೆ ಸೊ ಟಾಸ್ಕಲ್ಲಿ ಕೆಲವೊಂದು ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದ್ರ ಮಧ್ಯೆ ಒಂದು ಬಿಗ್ ಅನೌನ್ಸ್ಮೆಂಟ್ ಏನು ಅಂತಂದರೆ, ಸೊ ಈ 60 ಜನರಲ್ಲಿ ಇವಾಗ ಏನು 25ರಿಂದ 30 ಜನ ತೊಗೊಂಡಿದ್ದಾರಲ್ಲ, ಸೊ ಇದರಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಂಥದ್ದು ಕಾಮನರ್ ಪ್ಲೇಸಿಂದ 3 ಜನ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಮುಂಚೆಯಿಂದ ನನಗೆ ಗೊತ್ತಿತ್ತು, ಸೊ 3ರಿಂದ 4 ಜನ ಜಾಸ್ತಿ ಜನ ತೊಗೊಂಡು ಹೋಗಲ್ಲ ಅಂತ. ಸೊ ಇವಾಗ ಅಫಿಷಿಯಲಾಗಿ ಅನೌನ್ಸ್ ಮಾಡಿದರೆ ಕೇವಲ 3 ಜನರನ್ನ ಮಾತ್ರ ಬಿಗ್ ಬಾಸ್ ಮನೆ ಒಳಗಡೆಗೆ ತೊಗೊಂಡು ಹೋಗುವಂಥದ್ದು ಆ್ಯಸ್ ಎ ಕಾಮನ್ ಕಂಟೆಸ್ಟೆಂಟ್ ಆಗಿ ಅಷ್ಟೇ. ಓಕೆ, ಸೊ ಇಷ್ಟಿದ್ದಂಥದ್ದು ಎಪಿಸೋಡ್ 5ನ ರಿವ್ಯೂ ಆ್ಯಂಡ್ ರಿಯಾಕ್ಷನ್ ಅಂತಲೇ ಹೇಳ್ತೀನಿ. ಸೊ ನಿಮಗೇನು ಅನಿಸುತ್ತೆ? ಸೊ ಇವತ್ತಿನ ಎಪಿಸೋಡ್ ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಟಾಸ್ಕ್ ಎಲ್ಲ ಕೊಟ್ಟರಲ್ಲ, ಸ್ವಲ್ಪ ಎಂಟರ್ಟೈನಿಂಗ್ ಆಗಿತ್ತು. ಓಕೆ, ಫಸ್ಟ್ 4 ಎಪಿಸೋಡ್ ಅದು ಬೇಕಿರಲಿಲ್ಲ. ಸೊ ಅದನ್ನು ನೀವು ಬೇಕಿದ್ರೆ ಸೊ ತೆರೆ ಹಿಂದೆ ಮಾಡ್ಕೋಬೋದಾಗಿತ್ತು, ಬಟ್ ಅದನ್ನು ನೀವು ಟೆಲಿಕಾಸ್ಟ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ತುಂಬ ಇರಿಟೇಟಿಂಗ್ ಇತ್ತು ಅಂತಲೇ ಹೇಳ್ತೀನಿ. ಓಕೆ, ಸದ್ಯಕ್ಕೆ ವಿಡಿಯೋದಲ್ಲಷ್ಟೇ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಛಾ ಬಾಯ್ ಬಾಯ್.